ಸಿಕ್ಕೊಂಡ್ರಲ್ಲ ಅದು ನಿನ್ನೆ ಅವ್ರು ಟ್ರೇಸ್ ಆಗಲಿಲ್ಲ, ಇನ್ನೂ ತನಕ ನಮಗೆ 100% ಇದ್ದಿದ್ದಿಲ್ಲ ಕನ್ನಡ ಸಿಕ್ಕೊಂಡಾನ ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಗೊತ್ತಾಗ್ತದೆ. ಅಂದ್ರೆ ಎಲ್ಲರೂ ನಾವು ಟ್ರೇಸ್ ಮಾಡಕ್ಕೆ ಟ್ರೈ ಮಾಡಿದ್ವಿ. ನಿನ್ನೆ ಎಲ್ಲರೂ ಸಿಕ್ಕರು. 3 ಮಂದಿ ಅಲ್ಲಿ KLE ಹಾಸ್ಪಿಟ್ಲಿಗೆ ಕಳಿಸಿದ್ವಿ, ಅಲ್ಲೇ ಬೆಸ್ಟ್ ಫೆಸಿಲಿಟಿ ಅಂತ. ಮತ್ತು ಇವತ್ತು ನೀವು ನೋಡಿದ್ರಲ್ಲ, ಇವರು ಬಂದು ಅವ್ರನ್ನ ಪರ್ಸನಲಿ ಕೇರ್ ತಗೋತಂತ ಹೇಳ್ಯಾರ ಪ್ರೀತಿ ಮೇಡಮ್. ಅವ್ರಿಗೆ 3 ಮಂದಿಗೆಲ್ಲ ಅವ್ರು ಏನು ಇಂಜೂರ್ಡ್ ಅದಾರ, ಮತ್ತು ಅವೇನು ಮೇಜರ್ ಇಂಜುರಿ ಇಲ್ಲ ಅದಾರ. ಇವು ಒಬ್ಬ ಹುಡುಗ ಅಲ್ಲಿ ಸಿಕ್ಕೊಂಡ, ಲಿಫ್ಟ್ನಾಗ ಸಿಕ್ಕೊಂಡು ಹೊರಗೆ ಬರೋಕ್ಕಾಗಿಲ್ಲ. ಉಳಿದವ್ರು ಪಾಪ ಅವ್ನು ಉಳ್ಸಕ್ಕೆ ಟ್ರೈ ಮಾಡ್ಯಾರ, ಬಟ್ ಅದು ಲಿಫ್ಟ್ ಓಪನ್ ಆಗ್ಲಾರೋದಕ್ಕೆ ತಮ್ಮ ಜೀವಕ್ಕೆ ಹೆದರಿ ಓಡಿ ಬಂದಾರೆ. ಅದೇ ಮತ್ತೆ ನಮ್ಮ MD ಅವ್ರು ಹೇಳಿದ್ರಲ್ಲ 10 ಲಕ್ಷ ಕೊಡ್ತೀವಿ ಅಂತ ನಮ್ಮ ಕಂಪ್ನಿ ಕಡೆಯಿಂದ. ಮತ್ತದು ನಾವು ಇದ್ರದ್ದು ಅದು ನೋಡಿದ್ವಿ, ಅದು ಎಷ್ಟು ESI ಮತ್ತು PF ಎಷ್ಟು ಬರ್ತೈತಿ, ಅದೊಂದು ಅವ್ರಿಗೆಲ್ಲ ಕೂಡ ಒಂದು 20 ಮೇಲೆ ಸಿಗ್ತೈತಿ. ಮತ್ತು ಪ್ಲಸ್ ಇವ್ರು ಏನು ಹೇಳ್ಯಾರ, ಅವ್ರ ಮನೆಯೊಳಗೆ ಕುಟುಂಬದವ್ರಿಗೆ ಒಬ್ಬರಿಗೆ ನೌಕರಿನೂ ಕೊಡ್ತೀವಿ ಅಂತ ಹೇಳಿ. ಯಾಕಂದ್ರೆ ಮುಂದೆ ಅವ್ರಿಗೆ ನಾವು ಸಪೋರ್ಟ್ ಆಗಬೇಕಲ್ಲ. ಆಮೇಲೆ ಅವ್ರಿಗೆ ಇಂಜೂರ್ಡ್ ಆದವ್ರಿಗೆಲ್ಲ ಅವ್ರಿಗೆ ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಕೊಡ್ತೀವಿ. ಖಂಡಿತ ಖಂಡಿತ ನೀವು ವೆರಿಫೈ ಮಾಡಿರಲ್ಲ 100%. ಅವ್ರಿಗೇನು ಕೈ ಬಿಡುದಿಲ್ಲ. ಅದು ಚಾಲು ಆಗೋ ತನಕನೂ ಅವ್ರಿಗೆ ಕೊಡೋದು. ವಿಜಯ್ ಸೋನವಾಲ್ಕರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.